ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ 80ಕ್ಕೆ 80 ಅಂಕಗಳನ್ನು ಗಳಿಸುವಂತಹ ವಿಡಿಯೋಸ್ಗಳನ್ನು ನಾನು ಆಲ್ರೆಡಿ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳ. ಸೊ ಈಗ ಕಂಪ್ಲೀಟಾಗಿ ರಸಾಯನ ವಿಜ್ಞಾನದಲ್ಲಿ ಅಂದರೆ ಕೆಮಿಸ್ಟ್ರಿಯಲ್ಲಿ ಬರುವ ಎಲ್ಲ ಪಾಠಗಳನ್ನು ಮುಗಿಸಿದ್ದೇನೆ. ಯಾವ್ಯಾವ ಪಾಠದಲ್ಲಿ ಎಷ್ಟು ಅಂಕಗಳಿಗೆ ಬರ್ತವೆ, ಯಾವೆಲ್ಲ ಓದಬೇಕು ತಿಳಿಸಿದ್ದೇನೆ. ಅವೆಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈಗ ನಾನು ಜೀವ ವಿಜ್ಞಾನದಲ್ಲಿ ಬರುವಂತಹ ಜೀವಕ್ರಿಯೆಗಳು ಪಾಠದಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ಗೆ ಬರುವ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಒಟ್ಟಾರೆ ಜೀವಕ್ರಿಯೆಗಳಿಂದ ಮಕ್ಕಳ 7 ಅಂಕಗಳಿಗೆ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಿತ್ರವನ್ನಾದರೂ ಕೇಳ್ಬೋದು ಅಥವಾ ಕ್ವಶನ್ಸ್ ಆದರೂ ಕೇಳ್ಬೋದು. ಚಿತ್ರವನ್ನು ಕೇಳ್ತಾರೆ, 2-3 ಮಾರ್ಕ್ಸ್ 3 to 4 ಮಾರ್ಕ್ಸಿಗೆ ಕ್ವಶನು ಸಹ ಬರ್ಬೋದು. ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಿಮ್ಗೆ ಇಲ್ಲಿ ಬಂದರೆ ಫಸ್ಟು ವ್ಯಾಖ್ಯಾನಗಳನ್ನು ನೋಡ್ಕೊಳ್ಳಿ, ಅವುಗಳ ಹೇಳಿಕೆಗಳನ್ನು ನೋಡ್ಕೊಳ್ಳಿ. ಸೊ ಜೀರ್ಣಕ್ರಿಯೆ ಅಂದ್ರೇನು, ಉಸಿರಾಟ ಅಂದ್ರೇನು, ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿದ್ರೆ ಏನು. ಸೊ ಆ ಕ್ವಶನ್ನು ಸಹ ಕೇಳುವ ಸಾಧ್ಯತೆಗಳಿರ್ತವೆ. ಅದರ ಮೇಲೆ ಅಲ್ಲಿ ಜರುಗುವ ಘಟನೆಯನ್ನು ಬರೀರಿ. ದ್ಯುತಿ ಸಂಶ್ಲೇಷಣೆ ಜರುಗುವ ಸಮಯದಲ್ಲಿ ನಡೆಯುವ ಘಟನೆಗಳನ್ನು ಕ್ರಮವಾಗಿ ಬರೆದು ಅವುಗಳ ಸಮೀಕರಣ ಬರೀಲಿಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ ರಕ್ತ ಪರಿಚಲನೆ ಎಂದರೇನು, ವಿಸರ್ಜನೆ ಎಂದರೇನು, ವಸ್ತು ಸ್ಥಾನಾಂತರಣ. ಈ ಪ್ರಶ್ನೆಯನ್ನು ಕೇಳಿದರೆ ಸಸ್ಯದ ಎಲೆಗಳಿಂದ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನೇ ವಸ್ತು ಸ್ಥಾನಾಂತರಣ ಅಂತ ಹೇಳಿ ಕರಿತೀವಿ. ಬಾಷ್ಪ ವಿಸರ್ಜನೆ ಎಂದರೇನು, ವಾತಾವರಣಕ್ಕೆ ತೆರೆದ ಸಸ್ಯ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನೇ ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಸೊ ಪರಪೋಷಣೆ ಎಂದರೇನು, ಪುಪ್ಪಸಕ ಅಭಿಧಮನಿಗಳು. ಸೊ ಅವು ಏನು ಮಾಡ್ತವೆ ಅಂದರೆ ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಬಲ ಹೃತ್ಕಕ್ಷಿಯಿಂದ ಶ್ವಾಸಕೋಶಕ್ಕೆ ಸಾಗಿಸ್ತವೆ. ಪುಪ್ಪಸಕ ಅಭಿಧಮನಿಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಶ್ವಾಸಕೋಶದಿಂದ ಎಡ ಹೃತ್ಕರ್ಣಕ್ಕೆ ಸಾಗಿಸ್ತದೆ. ಮಹಾ ಅಭಿಧಮನಿಗಳು ಲೋಮನಾಳಗಳು. ಸೊ ಇದಿಷ್ಟು ಕಾರ್ಯಗಳನ್ನು ನೋಡ್ಕೊಳ್ಳಿ ಮಕ್ಕಳ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವುಗಳು. ನೆಕ್ಸ್ಟ್ ರಕ್ತದೊತ್ತಡ ಅಂದರೆ ಏನು, ಇಮ್ಮಡಿ ಪರಿಚಲನೆ ತುಂಬ ಬಾರಿ ಕೇಳ್ತಾರೆ. ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗ್ತದೆ. ಇದನ್ನೇ ಇಮ್ಮಡಿ ರಕ್ತ ಪರಿಚಲನೆ ಅಂತ ಹೇಳಿ ಕರೀತಾರೆ. ಸ್ಪಿಗ್ಮೋಮಾನೋಮೀಟರ್ ಅದು ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಆಗಿರ್ತದೆ. ಸೊ ಡಯಾಲಿಸಿಸ್ ಅಂತ ಹೇಳಿದ್ರೆ ಮೂತ್ರಪಿಂಡದ ವಿಫಲತೆಯ ಪ್ರಕರಣದಲ್ಲಿ ರಕ್ತದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಗೆ ಡಯಾಲಿಸಿಸ್ ಅಂತ ಹೇಳಿ ಕರೀತಾರೆ. ಕೊಬ್ಬಿನ ಎಮಲ್ಸೀಕರಣ ಅಂತ ಹೇಳಿದ್ರೆ ನಮ್ಮ ಆಹಾರದಲ್ಲಿರುವ ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳು ಪಿತ್ತರಸದಲ್ಲಿರುವ ಲವಣಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಗೊಳ್ಳುತ್ತವೆ. ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಈ ಒಂದು ಪ್ರಕ್ರಿಯೆಗೆ ಎಮಲ್ಸೀಕರಣ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ. ನೆಕ್ಸ್ಟು ಝೈಲಮ್ ಅಂಗಾಂಶ, ಅದರ ಕೆಲಸವೇನು, ಅದು ನೀರು ಮತ್ತು ಲವಣವನ್ನು ಸಾಗಿಸ್ತದೆ. ಫ್ಲೋಯಂಗ್ ಅಂಗಾಂಶದ ಕೆಲಸ, ಕಾವಲು ಕೋಶಗಳ ಕೆಲಸ. ಸೊ ಇದಿಷ್ಟನ್ನು ನೀವು ನೋಡ್ಕೋಬೇಕಾಗುತ್ತೆ. ಇವೆಲ್ಲ ಡೆಫಿನೇಷನ್ಸ್ಗಳು ಮಕ್ಕಳ. 1 ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಸಹ ಇರ್ತವೆ. ನೆಕ್ಸ್ಟು ತೆರೆದ ಮತ್ತು ಮುಚ್ಚಿದ ಪತ್ರ ಅಂದರೆ ತುಂಬ ಬಾರಿ ಈ ಒಂದು ಚಿತ್ರವನ್ನು ಕೇಳ್ತಾರೆ. ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಚಿತ್ರಗಳಲ್ಲಿ ಬಂದರೆ ಮಾನವನ ಹೃದಯದ ಛೇದನೂಟ ಮತ್ತು ಮಾನವನ ನೆಫ್ರಾನ್. ಸೊ ಈ 3 ಚಿತ್ರಗಳು ಈ ಪಾಠದಿಂದ ಕೇಳ್ತಾರೆ ಮಕ್ಕಳ. ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಇದನ್ನು 4 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ ಇದನ್ನು 3 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ ತೆರೆದ ಪತ್ರರಂಧ್ರದ 1 ಮಾರ್ಕ್ಸಿಗಾದರೂ ಕೇಳ್ಬೋದು. ಹಾಗಾಗಿ ಇದಿಷ್ಟು ಚಿತ್ರಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವ್ಯತ್ಯಾಸಗಳಿಗೆ ಬಂದರೆ ಸ್ವಪೋಷಕ ಪೋಷಣೆ ಎಂದರೇನು, ಪರಪೋಷಕ ಪೋಷಣೆಗೆ ಎಂದರೇನು ಅಂತ ಕೊಡ್ಬೋದು, ಅಥವಾ ಅವುಗಳ ನಡುವಿನ ವ್ಯತ್ಯಾಸ ಅಂತಲೂ ಕೇಳ್ಬೋದು. ಸೊ ಸ್ವಪೋಷಕಗಳು ಆಹಾರವನ್ನು ತಯಾರಿಸುತ್ತವೆ ಮತ್ತು ಆಹಾರವನ್ನು ಸಂಶ್ಲೇಷಿಸಿ ಹೊರಗಿನ ಶಕ್ತಿಯ ಅವಶ್ಯಕತೆ ಇದೆ ಇದಕ್ಕೆ ಸಂಶ್ಲೇಷಿಸಲು, ಮತ್ತು ಕ್ಲೋರೋಫಿಲ್ನ ಅವಶ್ಯಕತೆ ಇದೆ ಇದಕ್ಕೆ, ಮತ್ತು ಜೀರ್ಣಕ್ರಿಯೆ ಇದರಲ್ಲಿ ಕಂಡು ಬರೋದಿಲ್ಲ. ಆದರೆ ಪರಪೋಷಕ ಪೋಷಣೆಗೆ ಬಂದರೆ ಇವು ಸಿದ್ಧ ಆಹಾರವನ್ನು ಹೊರಗಿನಿಂದ ಪಡೆಯುತ್ತವೆ ಮತ್ತು ಹೊರಗಿನ ಶಕ್ತಿ ಇದಕ್ಕೆ ಅಗತ್ಯ ಇರೋದಿಲ್ಲ. ಕ್ಲೋರೋಫಿಲ್ ಅಗತ್ಯವಿರೋದಿಲ್ಲ. ಬಾಹ್ಯ ಅಥವಾ ಆಂತರಿಕ ಜೀರ್ಣಕ್ರಿಯೆ ಇದರಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಆಕ್ಸಿಜನ್ ಸಹಿತ ಉಸಿರಾಟ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಕ್ಕೆ ವ್ಯತ್ಯಾಸಗಳು. ಸೊ ಈ ಒಂದು ಕಾನ್ಸೆಪ್ಟನ್ನು ಸಹ ನೋಡ್ಕೊಳ್ಳಿ. ನೆಕ್ಸ್ಟ್ ಝೈಲಮ್ ಅಂಗಾಂಶ ಮತ್ತು ಫ್ಲೋಯಂಗ್ ಅಂಗಾಂಶಗಳಿಗಿರುವಂತಹ ವ್ಯತ್ಯಾಸ. ಸೊ ಇದಿಷ್ಟು ಕಾನ್ಸೆಪ್ಟ್ಸನ್ನು ನೋಡ್ಕೊಳ್ಳಿ. ಸೊ ಆನ್ಸರ್ಸ್ ನಿಮಗೆ ಪಾಯಿಂಟ್ಸ್ ವೈಸ್ ಇಲ್ಲೇ ಇದೆ ಮಕ್ಕಳ. ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ. ಸೊ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಕೊಳತಿನಿ ಮತ್ತು ಪರಾವಲಂಬಿಗಳು. ಸೊ ಇವೆರಡಕ್ಕೆ ಇರುವಂತಹ ವ್ಯತ್ಯಾಸಗಳು.
ಅಥವಾ ಸಮ್ಟೈಮ್ಸ್ ಕೊಳೆತಿನಿಗಳು ಅಂದ್ರೆ ಸಹ ಕೇಳ್ಬೋದು. ಹಾಗಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್, ಅಭಿಧಮನಿ ಮತ್ತು ಅಪಧಮನಿಗಳಿರುವಂತಹ ವ್ಯತ್ಯಾಸ. ಸೊ ಇಲ್ಲಿ ವ್ಯತ್ಯಾಸವನ್ನಾದರೂ ಕೇಳ್ಬೋದು, ಅಥವಾ ಅಭಿಧಮನಿಯ ಕಾರ್ಯವೇನು, ಅಪಧಮನಿಯ ಕಾರ್ಯವೇನು ಅಂತ ಹೇಳಿನೂ ಸಹ ಕೇಳ್ಬೋದು ಮಕ್ಕಳ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಸಹ ಈ ಪಾಠದಿಂದ, ಜೀವಕ್ರಿಯೆಗಳಿಂದ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಈ ಪ್ರಶ್ನೆಯನ್ನು ತುಂಬ ಬಾರಿ ಕೇಳ್ತಾರೆ. ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಹೆಚ್ಚು ಉದ್ದವಾಗಿದೆ. ಯಾಕೆಂತ ಹೇಳಿದ್ರೆ, ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸನ್ನು ಜೀರ್ಣವಾಗಿಸಲು ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಗಿಡ್ಡ ಸಣ್ಣ ಕರುಳು ಮಾಂಸವನ್ನು ಜೀರ್ಣಿಸಲು ಸುಲಭವಾಗ್ತದೆ. ಹಾಗಾಗಿ ಯಾವಾಗಲೂ ಸಸ್ಯಾಹಾರಿಗಳಲ್ಲಿ ಉದ್ದನೆಯ ಕರುಳುಗಳು ಇರ್ತವೆ. ಅರ್ಥ ಆಗಿದೆಯಲ್ಲ? ಆ ಪ್ರಶ್ನೆನ ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳ, MCQ ಪಾರ್ಟ್ಗಳಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಜೀರ್ಣಾಂಗ ವ್ಯೂಹದ ಅಂಗಗಳು ಮತ್ತು ಗ್ರಂಥಿಗಳ ಕಾರ್ಯಗಳು. ಸೊ ಯಾವೆಲ್ಲ ಅಂಗಗಳು, ಡೈರೆಕ್ಟಾಗಿ ಎಲ್ಲ ಅಂಗಗಳನ್ನ ಕೇಳಲ್ಲ. ಸೊ ಇನ್ ಪರ್ಟಿಕ್ಯುಲರ್ ಈಗ ವಿಲ್ಲೈ ಯಾವ ರೀತಿಯಲ್ಲಿ ಜೀರ್ಣಕ್ರಿಯೆಯನ್ನು ನಡೆಸ್ತದೆ, ಸೊ ಆ ರೀತಿ ಪ್ರತಿಯೊಂದು ಗೊತ್ತಿರಬೇಕು ನಿಮಗೆ. ಈಗ ಹೈಡ್ರೋಕ್ಲೋರಿಕ್ನ ಪಾತ್ರವೇನು ಜೀರ್ಣಾಂಗ ವ್ಯೂಹದಲ್ಲಿ? ಸೊ ಅದು ಏನು ಮಾಡ್ತದೆ, ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ ಮತ್ತು ಸೂಕ್ಷ್ಮ ಜೀವಿಗಳನ್ನು ಅದು ಕೊಲ್ಲುತ್ತದೆ. ಸೊ ನಾಲಿಗೆ ಏನು ಕೆಲಸ, ನೆಕ್ಸ್ಟ್ ಬಾಯಿದು, ನೆಕ್ಸ್ಟ್ ಲೋಳೆ, ಸಣ್ಣ ಕರುಳಿನ ಕೆಲಸಗಳೇನು, ನೆಕ್ಸ್ಟ್ ಯಕೃತ್, ವಿಲ್ಲೈಗಳು. ಸೊ ಇವೇನು ಮಾಡ್ತವೆ ಅಂದರೆ, ಸಣ್ಣ ಕರುಳಿನಲ್ಲಿ ಕಂಡುಬರುವಂತಹ ಬೆರಳಿನಂತಹ ರಚನೆಗಳು ಇವು ಆಹಾರವನ್ನು ಹೀರಿಕೊಳ್ಳಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸ್ತದೆ. ಮತ್ತು ವಿಲ್ಲೈಗಳು ರಕ್ತನಾಳಗಳು ಹೀರಿದ ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸ್ತದೆ. ನೆಕ್ಸ್ಟ್, ಶ್ವಾಸಾಂಗ ವ್ಯೂಹದ ಅಂಗಗಳ ಕಾರ್ಯಗಳೇನು? ಸೊ ಇದರಲ್ಲಿ ನಮಗೆ ಹೆಚ್ಚಾಗಿ ಕೇಳುವಂಥದ್ದು ಬೃದ್ವಸ್ಥಿ ಉಂಗುರಗಳು. ಸೊ ಇವು ಗಾಳಿ ಹಾದು ಹೋಗುವ ರಚನೆಯನ್ನು ಕುಸಿಯದಂತೆ ತಡೀತದೆ. ಮತ್ತು ಗಾಳಿಗೂಡುಗಳು ಅಥವಾ ಆಲ್ವಿಯೋಲೈಗಳ ಕೆಲಸ ಏನಪ್ಪಾ ಅಂದರೆ, ಅನಿಲಗಳ ವಿನಿಮಯವನ್ನು ನಡೆಸಲು ಗರಿಷ್ಠ ಮೇಲ್ಮೈಯನ್ನು ಒದಗಿಸ್ತದೆ. ಇವು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳ ವಿನಿಮಯವನ್ನು ನಡೆಸ್ತದೆ. ನೆಕ್ಸ್ಟ್, ವಿಸರ್ಜನಾಂಗ ವ್ಯೂಹದ ಅಂಗಗಳ ಕಾರ್ಯ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಸೊ ನೆಫ್ರಾನ್ ಏನಪ್ಪ ಕೆಲಸ ಮಾಡುತ್ತೆ ಅಂದರೆ, ಇದು ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಸೊ ನೈಟ್ರೋಜನ್ ಯುಕ್ತ ಸಂಯುಕ್ತ ತ್ಯಾಜ್ಯಗಳ ವಿಸರ್ಜನೆ, ನೀರು ಮತ್ತು ಅಯಾನುಗಳ ಸಮತೋಲನ ಮತ್ತು ಮೂತ್ರದ ಉತ್ಪಾದನೆ ನೆಫ್ರಾನ್ನ ಕೆಲಸ ಆಗಿರ್ತದೆ. ಮೂತ್ರಪಿಂಡ ಏನು ಮಾಡುತ್ತೆ ಅಂದರೆ, ರಕ್ತವನ್ನು ಸೋಸುವುದು ಮತ್ತು ತ್ಯಾಜ್ಯವನ್ನು ಹೊರಹಾಕುವುದು. ಮೂತ್ರಕೋಶ ಮೂತ್ರದ್ವಾರದ ಮೂಲಕ ಮೂತ್ರ ವಿಸರ್ಜನೆ ಆಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹ ಮಾಡಿಕೊಂಡಿರ್ತದೆ. ನೆಕ್ಸ್ಟ್, ಮೂತ್ರದ್ವಾರದ ಕೆಲಸ ಏನಪ್ಪಾ ಅಂದರೆ, ಮೂತ್ರವನ್ನು ಹೊರಹಾಕುವುದು. ವಿಘಟಕರು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರವನ್ನು ಸಮತೋಲನ ಕಾಪಾಡ್ತವೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಮಕ್ಕಳ, ನೆಫ್ರಾನು, ಮೂತ್ರಪಿಂಡ, ಮೂತ್ರಕೋಶ ಇವುಗಳ ಕಾರ್ಯಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸಾಗಾಣಿಕಾ ವ್ಯೂಹದ ಅಂಗಗಳ ಕಾರ್ಯಗಳೇನು? ಸೊ ಇದಿಷ್ಟು ಸಹ ನೋಡ್ಕೋಬೇಕು. ಪ್ಲಾಸ್ಮಾ, ಉಚ್ಚ ಮತ್ತು ನೀಚ ಅಭಿಧಮನಿಗಳು, ಪುಪ್ಪಸಕ ಅಭಿಧಮನಿ, ಮಹಾ ಅಪಧಮನಿ, ಪುಪ್ಪಸಕ ಅಪಧಮನಿ, ಲೋಮನಾಳಗಳು, ದುಗ್ಧರಸ, ಹೃದಯದ ಕವಾಟು, ಸೆಪ್ಟಮ್ ಅಥವಾ ವಿಭಜಿಸುವ ಬತ್ತೆ. ಸೊ ಇವುಗಳ ಕಾರ್ಯಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ನಿಮಗೆ 80 ಔಟ್ ಆಫ್ 80 ಬೇಕು ಅಂದರೆ ಪ್ರತಿಯೊಂದನ್ನು ನೀವು ಗಮನಿಸ್ಕೊಳ್ತಾ ಹೋಗಬೇಕು. ಆಗ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ, ಏಕೆಂದರೆ ಸೈನ್ಸ್ ಅಂತ ಹೇಳಿದ್ರೆ ಸಮ್ಟೈಮ್ ದೇ ಆಸ್ಕ್ ಅಪ್ಲೈಡ್ ಕ್ವಶನ್ಸ್. ಸೊ ಯು ಹ್ಯಾವ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಹಾಗಾಗಿ ಎಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ಗಾಳಿಗೂಡುಗಳು ಅಥವಾ ಆಲ್ವಿಯೋಲೈ ಮತ್ತು ರಕ್ತದ ಪ್ರಮುಖ ಘಟಕಗಳು. ಸೊ ಇವುಗಳ ವ್ಯತ್ಯಾಸವನ್ನು ಕೇಳ್ಬೋದು, ಅಥವಾ ಗಾಳಿಗೂಡುಗಳ ಕೆಲಸವನ್ನು ಸಹ ಕೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ. ಸೊ ರಕ್ತದ ಪ್ರಮುಖ ಘಟಕಗಳಿಗೆ ಬಂದರೆ ಪ್ಲಾಸ್ಮಾ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಕಿರುತಟ್ಟೆಗಳು. ಸೊ ಅವು ಏನನ್ನು ಕೆಲಸ ಮಾಡ್ತವೆ, ಅವು ಕೆಲಸಗಳೇನು, ಅದನ್ನು ಸಹ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಪ್ರಾಣಿ ಜೀವಕೋಶದಲ್ಲಿ ಗ್ಲೂಕೋಸ್ ಉತ್ಕರ್ಷಣೆಯಿಂದ ಶಕ್ತಿ ಬಿಡುಗಡೆಯಾಗುವ ವಿಭಿನ್ನ ಪ್ರಕ್ರಿಯೆಗಳು. ಸೊ ಇದು ತುಂಬ ಬಾರಿ ನಿಮಗೆ MCQನಲ್ಲಿ ಕೇಳ್ತಾರೆ ಮಕ್ಕಳ. ಹಾಗಾಗಿ ಇದನ್ನಿಷ್ಟನ್ನು ನೋಡ್ಕೊಳ್ಳಿ. ಸೊ ಈಸ್ಟ್ ಜೀವಕೋಶಗಳಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಏನಾಗ್ತದೆ ಅಂದರೆ, ಗ್ಲೂಕೋಸ್ ಈಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತನೆಯನ್ನು ಹೊಂದ್ತದೆ. ಹಾಗಾಗಿ ಇದು ಮಾನವರಲ್ಲಿ ಗ್ಲೂಕೋಸ್ ಉತ್ಕರ್ಷಣೆಯಿಂದ ಶಕ್ತಿ ಬಿಡುಗಡೆಯಾಗುವ ಒಂದು ವಿಭಿನ್ನ ಪ್ರಕ್ರಿಯೆ ಆಗಿರ್ತದೆ. ಸೊ ಯಾವುದಪ್ಪ ಅಂತ ಹೇಳಿದ್ರೆ, ಗ್ಲೂಕೋಸ್ ಏನಾಗುತ್ತೆ, ಪೈರುವೇಟ್ಸ್ ಆಗಿ ಲ್ಯಾಕ್ಟಿಕ್ ಆಮ್ಲವಾಗಿ ಬಿಡುಗಡೆಯನ್ನು ಹೊಂದುತ್ತೆ ಮಾನವನ ದೇಹದ ಪಟ್ಟೆ ಸಹಿತ ಸ್ನಾಯು ಕೋಶಗಳಲ್ಲಿ. ಮತ್ತು ಮೇಲ್ಮಟ್ಟದ ಜೀವಿಗಳ ಜೀವಕೋಶದ ಮೈಟೋಕಾಂಡ್ರಿಯಾಗಳಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಗ್ಲೂಕೋಸ್ ಪೈರುವೇಟ್ಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆಯನ್ನು ಮಾಡ್ತದೆ. ಸೊ ಇದಿಷ್ಟನ್ನು ಮಕ್ಕಳ ಯಾವ ರೀತಿ ಗ್ಲೂಕೋಸ್ ಉತ್ಕರ್ಷಣೆ ಹೊಂದುತ್ತದೆ ಅದನ್ನು ನೋಡ್ಕೊಳ್ಳಿ.
ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಅಗತ್ಯ ಪರಿಸ್ಥಿತಿಗಳು, ಉತ್ಪನ್ನಗಳು ಮತ್ತು ಜರುಗುವ ಘಟನೆ. ಈ ಕ್ವಶನ್ ಅನ್ನು ತುಂಬಾ ಬಾರಿ ಕೇಳ್ತಾರೆ. ಸೊ ಅಲ್ಲಿರುವಂತಹ ಅಗತ್ಯ ಪರಿಸ್ಥಿತಿ ಏನೇನು ಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫಿಲ್, ಸೂರ್ಯ ಬೆಳಕು, ನೀರು, ಸಮರ್ಪಕ ಉಷ್ಣತೆ. ಸೊ ಉತ್ಪನ್ನಗಳೇನೆಲ್ಲ ಬರ್ತದೆ ಅಂದರೆ ಗ್ಲೂಕೋಸ್ ಮತ್ತು ಆಕ್ಸಿಜನ್. ಸೊ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಕೇಳ್ತಾರೆ ಮಕ್ಕಳ. ನಿಮ್ಮ ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ತಾ ಹೋದರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಇರುವಿಕೆ, ಬೆಳಕಿನ ಶಕ್ತಿಯ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದು, ನೀರು ಅಣುಗಳ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬಿಡುಗಡೆ ಹೊಂದುವುದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಹೊಂದುವುದು. ಸೊ ಇದಿಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಜೀರ್ಣಾಂಗ ವ್ಯೂಹದಲ್ಲಿನ ಗ್ರಂಥಿಗಳು, ಭಾಗಗಳು ಮತ್ತು ಕಿಣ್ವಗಳ ಇವುಗಳ ಕಾರ್ಯಗಳು ಅಂತ ಬಂದರೆ, ಸೊ ಬಾಯಿ, ಸೊ ಅದರಲ್ಲಿ ಲಾಲಾರಸ ಏನಾಗ್ತದೆ, ಅಮೈಲೇಸ್ ಎಂಬ ಕಿಣ್ವವನ್ನು ಹೊಂದಿದ್ದು ಪಿಷ್ಟ ಎಂಬ ಒಂದು ಸಂಕೀರ್ಣ ಅಣುವನ್ನು ಅದು ವಿಭಜಿಸಿ ಸಕ್ಕರೆಯಾಗಿ ಬಿಡುಗಡೆಯನ್ನು ಮಾಡ್ತದೆ. ನೆಕ್ಸ್ಟ್ ಜಠರಕ್ಕೆ ಬಂದರೆ ಅಲ್ಲೇನಾಗ್ತದೆ, ಅಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಸೊ ಅದು ಪೆಪ್ಸಿನ್ ಮತ್ತು ಲೋಳೆಗಳನ್ನು ಸ್ರವಿಸ್ತದೆ ಮತ್ತು ಇದು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸಲು ಒಂದು ಮಾಧ್ಯಮವನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಸಣ್ಣ ಕರಳು. ಸೊ ಇದರ ಕೆಲಸವೇನು ನೋಡ್ಕೊಳ್ಳಿ ಮಕ್ಕಳ, ಕೇಳ್ತಾರೆ. ಸಣ್ಣ ಕರಳು ಯಕೃತ್ನ ಕಾರ್ಯ, ಮೆದೋಜೀರಕ ಗ್ರಂಥಿಯ ಕಾರ್ಯ. ಸೊ ಸಣ್ಣ ಕರಳಿಂದು ತುಂಬ ಬಾರಿ ಕೇಳ್ತಾರೆ. ನೆಕ್ಸ್ಟ್ ವಿಲ್ಲೈಗಳ ಕಾರ್ಯವನ್ನು ಕೇಳ್ತಾರೆ. ಸೊ ಇದು ನೆಕ್ಸ್ಟ್ ದೊಡ್ಡ ಕರುಳಿನ ಕಾರ್ಯ. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಲಿ ಮಕ್ಕಳ. ಸೊ ಲೈಪೇಸ್, ಸೊ ಅದು ಏನು ಮಾಡ್ತದೆ, ಅದು ಕೊಬ್ಬನ್ನು ಸರಳ ಕೊಬ್ಬುಗಳನ್ನಾಗಿ ಪರಿವರ್ತಿಸ್ತದೆ. ಟ್ರಿಪ್ಸಿನ್ನ ಕಾರ್ಯ, ಪ್ರೋಟೀನ್ಗಳನ್ನು ಜೀರ್ಣಕ್ರಿಯೆ ಮಾಡುವಂಥದ್ದು ಟ್ರಿಪ್ಸಿನ್ನ ಕಾರ್ಯ ಆಗಿರ್ತದೆ. ಈ ರೀತಿಯ ಪ್ರಶ್ನೆಗಳನ್ನು ನೀವು ಜೀವಕ್ರಿಯೆಗಳು, ಸೊ ಈ ಪಾಠದಿಂದ ನೀವು ನೋಡ್ಕೋಬೇಕಾಗುತ್ತೆ ಮಕ್ಕಳ. ಸೊ ಚಿತ್ರ ಆಲ್ಮೋಸ್ಟ್ ಇದ್ದೇ ಇರ್ತದೆ ಮಕ್ಕಳ. ಸೊ ಹಾಗಾಗಿ ವ್ಯತ್ಯಾಸ ಇರ್ಬೋದು ಅಥವಾ ಕಾರ್ಯಗಳನ್ನು ನಿಮಗೆ ಅವರು ಕೇಳುವ ಸಾಧ್ಯತೆಗಳಿರ್ತದೆ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವದಿಂದ ಬರುವಂತಹ ಪ್ರಶ್ನೆಗಳನ್ನು ನಾನು ಅವುಗಳ ಉತ್ತರಗಳೊಂದಿಗೆ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.